ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಬೆಳವಡಿ ನವೀನ್ ಕುಮಾರ್, ಗ್ರೀನ್ ಲೀಫ್ ಪ್ಲಾಂಟ್ ಟೆಕ್ನಾಲಜಿ ಬೆಂಗಳೂರು ಇವ್ರ ಕಡೆಯಿಂದ ನಾವೇನು ಬಾಳೆ ಗಿಡಗಳನ್ನ ಕೊಡಿಸ್ತಾ ಇದ್ದೀವಿ, ಏಲಕ್ಕಿ ಬಾಳೆ ಮತ್ತು ಪಚ್ಚಬಾಳೆ ವಿಲಿಯನ್ಸು. ಇವತ್ತು ನಾವು ಒಂದು ಫೀಲ್ಡ್ ವಿಸಿಟ್ ಬಂದಿದ್ದೀವಿ. ಇದು ಬೆಳ್ಳಿ ಕರ್ಪುರವಳ್ಳಿ ಗ್ರಾಮ, ನಮ್ಮ ಬೆಳವಡಿ ಪಕ್ಕ ಬರುತ್ತೆ. ಸ್ನೇಹಿತರೆ ಇವರು ಅಡಿಕೆ ಮಧ್ಯೆ ಇಂಟರ್ ಕ್ರಾಪ್ ಆಗಿ ಅಡಿಕೆ ಗಿಡಕ್ಕೆ ಸಪೋರ್ಟಿಗಾಗಿ ನೆರಳಾಗಿ ಬಾಳೆಯನ್ನು ಹಾಕಿದ್ದಾರೆ. ತುಂಬ ನ್ಯಾಚುರಲ್ ಆಗಿ ಇವರು ಬಾಳೆನ ಬೆಳೆದಿದ್ದಾರೆ. ಮೊದಲೊಂದು ಸಲ ನಾನು ನಿಮಗೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ್ದೆ. ಇಲ್ಲೆಲ್ಲ ತುಂಬ ಕಾಂಗ್ರೆಸ್ ಗಿಡ ಕಳೆ ಬೆಳ್ಕೊಂಡಿತ್ತು. ಮತ್ತೆ ಉಳೋದು ಸಹ ಭೂಮಿಗೆ ತಪ್ಪಾಗುತ್ತೆ. ಬಾಳೆ ಗಿಡದ ಬೇರುಗಳು ಕಟ್ಟಾಗ್ತವೆ. ಇವ್ರು ನ್ಯಾಚುರಲ್ ಆಗಿ ಬಿಟ್ಟಿದ್ರು, ತುಂಬ ಚೆನ್ನಾಗಿ ಬೆಳೆ ಬಂದಿದೆ. ಅದೆಲ್ಲ ಈಗ ಬಾಳೆ ಬೆಳೀತಾ ನೆರಳು ಕವರ್ ಆಗಿರೋದ್ರಿಂದ, ನೆರಳು ಆವರಿಸ್ಕೊಂಡಿರೋದ್ರಿಂದ ಆಟೋಮೆಟಿಕ್ಕಾಗಿ ಕಾಂಗ್ರೆಸ್ ಗಿಡನೂ ಕಂಟ್ರೋಲಿಗೆ ಬಂದಿದೆ. ಆಮೇಲೆ ನಾನು ಇವ್ರಿಗೆ ಈ ಮೊದಲೊಂದು ಸತಿ ಫೀಲ್ಡ್ ವಿಸಿಟಿಗೆ ಬಂದಿದ್ದೆ. ಫೀಲ್ಡ್ ವಿಸಿಟಿಗೆ ಬಂದಾಗ ನಾನು ಈ ಫ್ಲವರಿಂಗ್ ಆದ ತಕ್ಷಣವೇ ಮರಿಕಂದು ಬಿಡಬೇಡಿ ಅಂತ ಹೇಳಿದ್ದೆ. ಯಾಕೆ ಅಂದರೆ ನಮ್ಮದು ಕೇಳಿ ನಮ್ಮ ಭಾಗ ಏನಿದೆ, ಅರ್ಕಲೂರು, ಅರೆಮಲ್ನಾಡು, ಸೋನೆಮಳೆ ಇಟ್ಕೊಂಡಿತ್ತು, ಸನ್ಲೈಟ್ದು ಶಾರ್ಟೇಜ್ ಇತ್ತು. ಹಂಗಾಗಿ ಸಾಮಾನ್ಯವಾಗಿ ಏನು ಹೇಳ್ತಾರೆ, ಬಾಳೆ ಗಿಡ ಫ್ಲವರಿಂಗ್ ಆದ ತಕ್ಷಣ ಅದ್ರ ವಿರುದ್ಧವಾಗಿ ಮರಿಕಂದನ್ನು ಬಿಡಿ ಅಂತ ಹೇಳ್ತಾರೆ. ಈಗ ನೋಡಿ, ಇಲ್ಲಿ ಮರಿಕಂದು ಬಿಟ್ಟಿದ್ದಾರೆ. ಇದನ್ನು ನಾನು ಲೇಟಾಗಿ ಬಿಡಿಸಿದ್ದೀನಿ. ಏನಕ್ಕೆ ಅಂದರೆ ಮೊದಲೇ ಮಳೆ ವಾತಾವರಣ ಇದ್ದಿದ್ದರಿಂದ ಸೂರ್ಯನ ಬೆಳಕು ಶಾರ್ಟೇಜ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಲೇಟಾಗಿ ಬಿಡೋಕೆ ಹೇಳಿದ್ದೆ. ಹಂಗಾಗಿ ಇದು ಲೇಟಾಗಿ ಬಿಟ್ಟಿದ್ದಾರೆ. ಈಗ ಇದು ಇನ್ನೊಂದು 9-10 ತಿಂಗಳಲ್ಲಿ ಇದರದ್ದು ಸಹ ಗೊನೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮರಿಕಂದು ಬಿಡಬೇಕಾದ್ರೆ ನೀವೊಂದು ಪ್ಲ್ಯಾನ್ ಮಾಡ್ಕೋಬೋದು. ಹತ್ತತ್ರ ಹಬ್ಬ ಯಾವುದಾದ್ರು ಸಿಗುತ್ತೆ ಅನ್ನೋದು ನಿಮಗೆ ಕ್ಯಾಚ್ ಮಾಡ್ಕೋಬೇಕು ಅಂದರೆ 8, 9, 10 ಈ ತಿಂಗಳನ್ನ ಏನಾದ್ರು ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ ಮರಿಕಂದು ಬಿಡಬೇಕಾದ್ರೆ ಹಬ್ಬಗಳನ್ನ ನೋಡಿಕೊಂಡು ನಮ್ಗೆ ಇಂಥ ಹಬ್ಬಕ್ಕೆ ಬರಬೇಕು ಅಂದರೆ ಮರಿಕಂದು ಬಿಡಬೇಕಾದ್ರೆ ಅಲ್ಲಿಂದ 10 ಮಂತ್ಸ್ ಲೆಕ್ಕ ಹಾಕ್ಕೊಂಡು ನೀವು ಮರಿಕಂದು ಬಿಟ್ಟರೆ ಪರ್ಟಿಕ್ಯುಲರ್ಗೆ 8, 9, 10 ಈ ತಿಂಗಳಲ್ಲಿ ಕಂಟಿನ್ಯೂಸ್ಗೆ ಏನು ಹಬ್ಬ ಬರ್ತವೆ ಅದಕ್ಕೆ ಟಾರ್ಗೆಟ್ ಮಾಡಿಕೊಂಡು ಬಾಳೆಯನ್ನು ಪ್ಲಾಂಟೇಶನ್ ಮಾಡ್ಬೋದು. ಇವ್ರೀಗ ಏನು ಬಾಳೆ ನೆಟ್ಟಿದ್ದಾರೆ, ಒಳ್ಳೆ ಭರ್ಜರಿ ರೇಟ್ ಅಂತೂ ಸಿಗುತ್ತೆ. ಇವ್ರದ್ದೆಲ್ಲ ಬಹುತೇಕ ದೀಪಾವಳಿ ಒಳಗಡೆ ಕಟಿಂಗ್ ಬರುತ್ತೆ. ಹಬ್ಬಗಳ ಸೀಸನ್ನು ಒಳ್ಳೆ ರೇಟ್ ಸಿಗುತ್ತೆ. ಅನಂತರವೂ ಬಾಳೆ ಬೆಳೆಯೋದೇನು ನಷ್ಟದ ಬೆಳೆ ಅಲ್ಲ. ಯಾಕೆಂದರೆ ಬಾಳೆ ವರ್ಷಕ್ಕೆ 3 ಫಸಲು ಬರೋದ್ರಿಂದ, ಒಂದ್ಸತಿ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ, ಗಿಡ ನೆಡೋದು ಮತ್ತೊಂದು ಎಲ್ಲ ಒಂದ್ಸತಿ ಇನ್ವೆಸ್ಟ್ಮೆಂಟು, ಗುಂಡಿ ತೆಗೆಯೋದೆಲ್ಲ ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಬಾಳೆ ನೀವು ಯಾವ ಟೈಮಲ್ಲಿ ಇಟ್ಟರು ಲಾಭದಾಯಕ ಬೆಳೆನೇ. ಆದರೆ ವ್ಯವಸಾಯ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಬೇಕಾಗತ್ತೆ. ಸ್ನೇಹಿತರೆ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಾಳೆ ಕೃಷಿಗೆ ಎಕರೆಗೆ 40,000 ರೂಪಾಯಿ ಸಬ್ಸಿಡಿ ಇದೆ. ದಯವಿಟ್ಟು ನೀವು ಬಾಳೆ ನೆಡೋದಕ್ಕಿಂತ ಮೊದಲು ನಿಮ್ಮ ತೋಟಗಾರಿಕೆ ಇಲಾಖೆಯ ಗ್ರಾಮ ಪಂಚಾಯತಿನ ಒಂದ್ಸತಿ ವಿಚಾರಿಸ್ಕೊಂಡು ಗಿಡ ನೆಡೋದು ತುಂಬ ಒಳ್ಳೆಯದು. ಒಳ್ಳೆ ಆರೋಗ್ಯಕರವಾದ ಗಿಡಗಳು ಬೇಕು ಅಂದರೆ ಪೂಚಂತೆ ಪ್ರಪಂಚದಲ್ಲಿ ಗ್ರೀನ್ ಲೀಫ್ ಕಂಪ್ನಿಯ ಆರ್ಡನಿಂಗ್ ಮಾಡಿರೋಂತಹ ಬಾಳೆ ಗಿಡಗಳು ಸಿಗ್ತವೆ. ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ 9591066583. ಬಾಳೆ ಕೃಷಿ ಬಗ್ಗೆ ಏನೇ ಸಂಬಂಧಪಟ್ಟಂಗೆ ಅನುಮಾನಗಳಿದ್ದರೂ ನಮ್ಮನ್ನು ನೀವು ಸಂಪರ್ಕ ಮಾಡ್ಬೋದು. ನಮ್ಮ ಕೈಲಿ ಸಾಧ್ಯವಾದಷ್ಟು ನಾವು ನಿಮಗೆ ಗೈಡ್ ಮಾಡ್ತೀವಿ. ಇನ್ನೂ ಹೆಚ್ಚು ತಿಳಿದವ್ರನ್ನ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಡೋಂಥ ಕೆಲಸವನ್ನು ನಾವು ಮಾಡ್ತೀವಿ. ಒಳ್ಳೆ ಹೆಲ್ತಿಯಾಗಿರೋ ಗಿಡಗಳನ್ನ ಬೇಸಿಕಲಿ ನಾವು ಸಪ್ಲೈ ಮಾಡ್ತಾ ಇದ್ದೀವಿ.